टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆಕ್ಸಿಮ್ 4 ನಲ್ಲಿ ಈ ರಾಕೆಟ್ ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದ್ರಿಂದ ಇವತ್ತು ಕೂಡ ರಾಕೆಟ್ ಉಡಾವಣೆ ಆಗಲ್ಲ ಅಂತ ಸ್ಪೇಸ್ ಎಕ್ಸ್ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಸೊ ಆಕ್ಸಿಮ್ 4 ರಾಕೆಟ್ ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರೋದ್ರಿಂದ ಇಂದೂ ಸಹ ಉಡಾವಣೆ ಆಗಲ್ಲ. ನಿನ್ನೆ ಉಡಾವಣೆ ಆಗುತ್ತೆ ಅಂತ ಇತ್ತು, ಆದರೆ ಪ್ರತಿಕೂಲ ಹವಾಮಾನದಿಂದ ಅದು ಸಾಧ್ಯವಾಗಿರಲಿಲ್ಲ. ಆದರೆ ಈಗ ತಾಂತ್ರಿಕ ದೋಷ ಕಂಡು ಬಂದಿದೆ, ಹಾಗಾಗಿ ಇವತ್ತು ಕೂಡ ಉಡಾವಣೆ ಆಗಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಿರುವಂತಹ ಮಾಹಿತಿ. ಇಂದು ಕೂಡ ರಾಕೆಟ್ ಉಡಾವಣೆ ಆಗೋದಿಲ್ಲ, ಎಲ್ಲರ ನಿರೀಕ್ಷೆ ಇತ್ತು. ಆದರೆ ಇವತ್ತು ಕೂಡ ಆಕ್ಸಿಮ್ 4 ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿರುವಂತಹ ಕಾರಣ ಇವತ್ತು ಕೂಡ ರಾಕೆಟ್ ಉಡಾವಣೆ ಆಗೋದಿಲ್ಲ. 41 ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಭಾರತದ ಗಗನಯಾನಿ ಏನು ಹೋಗಬೇಕಾಗಿತ್ತು. ಇಂದು ಆಕ್ಸಿಮ್ 4 ನ ರಾಕೆಟ್ ಉಡಾವಣೆ ಆಗಬೇಕಾಗಿತ್ತು. ಶುಭಾಂಶು ಸಾರಥ್ಯದಲ್ಲಿ 4ರಿಂದ ಪ್ರಯಾಣ ಆರಂಭ ಆಗಬೇಕಾಗಿತ್ತು. ಆದರೆ ಸ್ಪೇಸ್ ಎಕ್ಸ್ ಈಗ ಅಧಿಕೃತ ಮಾಹಿತಿಯನ್ನು ನೀಡಿದೆ, ರಾಕೆಟ್ನಲ್ಲಿ ತಾಂತ್ರಿಕ ದೋಷ ಕಂಡು ಬಂದಿದೆ ಅಂತ. ಇದು ISSಗೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಆಕ್ಸಿಮ್ 4 ಇಂದು ಆಕ್ಸಿಮ್ 4 ರಾಕೆಟ್ ಉಡಾವಣೆ. ಶುಭಾಂಶು ಶುಕ್ಲಾ ಸಾರಥ್ಯದಲ್ಲಿ 41 ವರ್ಷಗಳ ಬಳಿಕ ಶುಭಾಂಶು ಶುಕ್ಲಾ ಬಾಹ್ಯಾಕಾಶಯಾನ ನಡೆಸೋದಕ್ಕೆ ಸಜ್ಜಾಗಿದ್ದಾರೆ. ಇಂದು ಸಂಜೆ 5:30ಕ್ಕೆ ಅಮೆರಿಕದ ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಆಕ್ಸಿಮ್ 4 ರಾಕೆಟ್ ಉಡಾವಣೆ ಆಗಲಿದೆ. ಸೊ ಭಾರತದ ಗ್ರೂಪ್ ಕ್ಯಾಪ್ಟನ್ ಆಗಿ ಶುಭಾಂಶು ಶುಕ್ಲಾ ಸೇರಿದ ಹಾಗೆ 4 ಗಗನಯಾತ್ರಿಗಳು ಬಾಹ್ಯಾಕಾಶ ಯಾತ್ರೆ ಆರಂಭಿಸಲಿದ್ದಾರೆ. ಸೊ ಭಾರತೀಯ ಕಾಲಮಾನ ಸಂಜೆ 5:30ಕ್ಕೆ ಉಡಾವಣೆ ಆಗಬೇಕಾಗಿತ್ತು, ಆದರೆ ಸದ್ಯಕ್ಕೆ ತಾಂತ್ರಿಕ ದೋಷ ಕಂಡು ಬಂದಿರೋದ್ರಿಂದ ಸ್ಪೇಸ್ ಎಕ್ಸ್ ಈಗ ಇದರ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದೆ. ಸೊ ಇವತ್ತು ಕೂಡ ಉಡಾವಣೆ ಆಗಲ್ಲ ಅಂತ. ಸಂಜೆ 5:30ಕ್ಕೆ ಆಕ್ಸಿಮ್ 4 ಉಡಾವಣೆ ಆಗಬೇಕಾಗಿತ್ತು, ಆದರೆ ಸ್ಪೇಸ್ ಎಕ್ಸ್ ಫ್ಲೈಟ್ ಸೂಟ್ನಲ್ಲಿ ಈಗಾಗಲೇ ಫೈನಲ್ ಡ್ರೆಸ್ ರಿಹರ್ಸಲ್ ಕೂಡ ಆಗಿತ್ತು. 1984 ಏಪ್ರಿಲ್ 2ರಂದು ಭಾರತ ಬಾಹ್ಯಾಕಾಶಕ್ಕೆ ತೆರಳಿದಂಥ ಮೊದಲ ಗಗನಯಾತ್ರೆ ಆಗಿ ಹೋಗಿರುವುದು. 41 ವರ್ಷಗಳ ಬಳಿಕ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾತ್ರಿಗಳು ಸ್ಪೇಸ್ಗೆ ಹಾರಲಿದ್ದಾರೆ. ಶುಭಾಂಶು ಕೇವಲ ಗಗನಯಾತ್ರೆಯಾಗಿ ತೆರಳ್ತಾ ಇಲ್ಲ, ಅಲ್ಲಿ ಈ ಸ್ಪೇಸ್ ಸ್ಟೇಷನ್ನಲ್ಲಿ ಕೃಷಿ, ಮಾನವ ಜೀವಶಾಸ್ತ್ರಗಳಿಗೆ ಸಂಬಂಧಪಟ್ಟ ಹಾಗೆ 7 ಪ್ರಯೋಗಗಳನ್ನು ಕೂಡ ನಡೆಸುವಂಥದ್ದಿದೆ. ಆದರೆ ಈಗ ಸದ್ಯಕ್ಕೆ ತಾಂತ್ರಿಕ ದೋಷ ಕಂಡು ಬಂದಿರೋದ್ರಿಂದ ಈಗ ಉಡಾವಣೆ ಸಾಧ್ಯ ಆಗಲ್ಲ ಇವತ್ತು ಕೂಡ. ಸೊ ಉತ್ತರ ಪ್ರದೇಶದ ಮೂಲದ ಶುಭಾಂಶು ಶುಕ್ಲಾ ಇಸ್ರೋದ ಈ ಕಾರ್ಯಾಚರಣೆಗೆ 40 ವರ್ಷದ ವಾಯುಸೇನೆಯ ಗ್ರೂಪ್ ಕ್ಯಾಪ್ಟನ್ ಶುಕ್ಲಾರನ್ನೇ ಆಯ್ಕೆ ಮಾಡಲಾಗಿದೆ. ಈ ರೀತಿಯ ಮಿಷನ್ಗೆ ಆಯ್ಕೆಯಾದಂಥ ಅಧಿಕಾರಿಗೆ 50 ಲಕ್ಷದಿಂದ 1 ಕೋಟಿವರೆಗೆ ವೇತನದ ಜೊತೆಗೆ ಹೆಚ್ಚುವರಿ ಪ್ರಯೋಜನಗಳು ಕೂಡ ಸಿಗ್ತಾ ಇವೆ.